ನಮಸ್ಕಾರ. ಇವತ್ತು ಓರಿಯಂಟೇಷನ್ ಅಂತ ಏನು ಹೇಳ್ತೀವಿ ಅಂದರೆ ಪುನಶ್ಚೇತನ ಮೊದಲನೇ ತರಗತಿ PU ತರಗತಿ ಮಕ್ಕಳಿಗೆ ಇವತ್ತು ನಡೀತು. ಸ್ವಾಮಿ ಉತ್ತೇಶಾನಂದ ಮಹಾರಾಜ್ ಅಂತ ಅವರು ಮೈಸೂರು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಅವರು ಕರೆಸ್ಪಾಂಡೆಂಟ್ ಆಗಿದ್ದಾರೆ. ಸೊ ಅವ್ರು ಬಂದು ಇವತ್ತು ನಮ್ಮ ಮಕ್ಕಳಿಗೆ ಹಿತವಚನ ಹೇಳಿದರು. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂತು. ಇದು ಶೇಷಾರಿಪುರಂ ಇಂಡಿಪೆಂಡೆಂಟ್ PU ಕಾಲೇಜ್ ಹಾಗೂ ಶೇಷಾರಿಪುರಂ ಕಾಂಪೋಸಿಟ್ PU ಕಾಲೇಜ್ ಎರಡೂ ಕಾಲೇಜು ವತಿಯಿಂದ ಇದನ್ನು ಹಮ್ಮಿಕೊಂಡಿದ್ವಿ. ಸೊ ಅದ್ಭುತವಾಗಿ ಈ ಪ್ರೋಗ್ರಾಮ್ ಮೂಡಿಬಂದಿದೆ. ಮಕ್ಕಳಂತೂ ನಿಜವಾಗ್ಲೂ ಒಳ್ಳೆಯ ಒಂದು ಅನುಭವ ಅವರಿಗೆ ಒಳಗಡೆ ಕೂತಾಗ ಅವರಿಗೆ, ಯಾಕಂದರೆ ಸ್ವಾಮೀಜಿಗಳು ಮಾತಾಡಿದ್ದು ಆ ರೀತಿ ಇತ್ತು. ಸೊ ನಮ್ಮೆಲ್ಲರಿಗೂ ಇದರಿಂದ ಖುಷಿಯಾಗಿದೆ. ಹಾಗೆ ನಮ್ಮ ಉಡುಪಿ ಕೃಷ್ಣ ಅವರು ನಮ್ಮೆಲ್ಲರಿಗೂ ಒಂದು ಮಾರಲ್ ಸಪೋರ್ಟ್ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅವರು ಕೂಡ ಅದ್ಭುತವಾಗಿ ಮಾತಾಡಿದ್ರು. ಸೊ ಹೀಗಾಗಿ ನಮ್ಮ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಕಲಿಕೆ ಇಲ್ಲೇ ಸಿಕ್ಬಿಡ್ತು ಅಂತ ನನ್ನ ಅನುಭವ. ಏನು 24-25ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಶ್ರೇಣಿ ಪಡ್ಕೊಂಡು ಮತ್ತು ರಾಜ್ಯಕ್ಕೆ ರ್ಯಾಂಕ್ಗಳನ್ನ ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗೌರವ ಸೂಚಿಸೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ನವರು ಒಂದು ಫೆಲಿಸಿಟೇಷನ್ ಇಟ್ಕೊಂಡಿದ್ದಾರೆ. ಅದು ಇವತ್ತು ಭಾಳ ವಿಜೃಂಭಣೆಯಿಂದ ಫೆಲಿಸಿಟೇಷನ್ ಪ್ರೋಗ್ರಾಮ್ ಆಯಿತು. ಮೈಸೂರಿನಿಂದ ರಾಮಕೃಷ್ಣ ಮಠ್ ಅಥವಾ ರಾಮಕೃಷ್ಣ ವಿದ್ಯಾಶಾಲಾ ಆ ಕಡೆಯಿಂದ ಬಂದಂಥ ನಮ್ಮ ಮುಖ್ಯ ಅತಿಥಿ ಇವತ್ತು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರು. ಉದ್ದೇಶ ಅಷ್ಟೇ, ಮಕ್ಕಳಲ್ಲಿ ಒಂದು ಮೋಟಿವೇಟ್ ಮಾಡಿದ್ರೆ ಅವರು ಯಾವ ಮಟ್ಟಕ್ಕೆ, ಯಾವ ಎತ್ತರಕ್ಕೆ ಅವ್ರು ಬೆಳಿಬಹುದು ಅನ್ನೋ ಒಂದು ವಿಚಾರನ ಮುಂದೆ ಇಟ್ಕೊಂಡು ಇವತ್ತು ಫೆಲಿಸಿಟೇಷನ್ ಪ್ರೋಗ್ರಾಮು ನಡೀತು. ಮಕ್ಕಳು ಕೂಡ ಭಾಳ ಶಾಂತಿಯುತವಾಗಿ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಂದ ಒಳ್ಳೆ ವಿಚಾರಗಳನ್ನ ಕಲ್ತ್ಕೊಂಡಿದ್ದಾರೆ. ಉದ್ದೇಶ ಅಷ್ಟೇ, ಅವರಿಗೆ ಗಮನ ಬೇರೆ ಕಡೆ ಹೋಗಿ ಅಥವಾ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಎಲ್ಲಿ ಅವರು ಅಡಚಣೆಗಳನ್ನ ತಂದುಕೊಳ್ತಾರೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಸ್ವಾಮೀಜಿಗಳು, ಉತ್ತೇಶಾನಂದ ಸ್ವಾಮೀಜಿಗಳು ತುಂಬ ಚೆನ್ನಾಗಿ ಮಾತನಾಡಿ ಅವರಲ್ಲಿ ಒಂದು ಏನು ಅವರೆಲ್ಲ ಅಡಗಿರ್ತಕ್ಕಂಥ ಒಂದು ಪ್ರತಿಭೆನ ಮುಂದೆ ತಂದು ಅದ್ರ ಮುಖಾಂತರ ಮತ್ತೆ ಒಂದು ಎತ್ತರಕ್ಕೆ ಬೆಳೆಯೋ ಒಂದು ವಿಚಾರನ ಇವತ್ತು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳು ಕೂಡ ತುಂಬ ಸಂತೋಷ ಪಟ್ಟಿದ್ದಾರೆ. ಇದರಲ್ಲಿ ನಮ್ಮ ಶೇಷಾದ್ರಿಪುರಂ ಎಜುಕೇಷನಲ್ ಟ್ರಸ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಥವಾ ತುಂಬ ಮುತುವರ್ಜಿಯಿಂದ ಈ ಪ್ರೋಗ್ರಾಮ್ನ ಮಕ್ಕಳಿಗೆ ಮಾಡಬೇಕು ಅಂತಂತೇಳಿ ಪ್ರತಿ ವರ್ಷ ಕಳೆದ 15 ವರ್ಷಗಳಿಂದ ಸತತವಾಗಿ ಈ ಪ್ರೋಗ್ರಾಮ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಏನಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ನ ಮೂಡಿಸೋದು, ವಿದ್ಯಾರ್ಥಿಗಳಿಗೊಂದು ಎಜುಕೇಷನ್ ಕೊಡೋದು. ನಮ್ಮ ಟ್ರಸ್ಟಿನ ಒಂದು ಮೋಟೋ ಏನು ಅಂತಂತಂದರೆ ಗುಡ್ ಎಜುಕೇಷನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಅನ್ನೋ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಒಂದು ಎನ್ಕರೇಜ್ಮೆಂಟ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾಳೆ ವಿದ್ಯಾರ್ಥಿಗಳು ಸಮಾಜದಲ್ಲಾಗ್ಬೋದು, ಅವ್ರ ಮನೆಯಲ್ಲಾಗ್ಬೋದು, ಹೇಗೆ ಅವರು ಬೆಳಿಬೇಕು ಮತ್ತು ಒಳ್ಳೆ ವ್ಯಕ್ತಿಗಳಿಗೆ ಅಥವಾ ದೊಡ್ಡವರಿಗೆ ಹೇಗೆ ಅವರು ಗೌರವ ಕೊಡಬೇಕು ಮತ್ತು ತಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥ ಮಾಡಿಕೊಂಡು ಒಳ್ಳೆ ನಾಗರಿಕರಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಪ್ರೋಗ್ರಾಮು ಮಾಡಿದ್ದಾರೆ. ತುಂಬ ಚೆನ್ನಾಗಾಯಿತು. ಧನ್ಯವಾದಗಳು.